ಸರ್ವಿಸ್ ಆಗಿದೆ, ಮಕ್ಕಳಾಗಿದೆ, ಮೊಮ್ಮಕ್ಕಳಾಗಿದೆ. ಅವ್ನು ನಾನ್ ಸಾಯ್ಬೇಕು, ಅವ್ನು ಹೊರಗಡೆ ಬಂದ್ಬಿಟ್ರೆ ಇಲ್ಲ ಅವ್ನು ಸಾಯ್ಬೇಕು, ಬಿಟ್ಕೊಡೋನಲ್ಲ ನಾನು. ಗೌರ್ಮೆಂಟ್ ಸರಿಯಾಗಿದೆ ಆಕ್ಸಿಡೆಂಟ್ ತಗೊಂಡಿಲ್ಲ ಅಂದ್ರೆ ಅವನು ಇಲ್ಲ ನಾನು ಸಾಯ್ಬೇಕು, ನಾನು ಬಿಡೋನಲ್ಲ. ನನ್ನ ಮಗಳನ್ನ ನಾನು ಸಾಕಿದ್ದೀನಿ, ನನ್ನ ಮಗಳೇ ಇವತ್ತಿಲ್ಲ ಅಂದ್ರೆ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ನನ್ನ ಮಗನ ಅವನು ಮಾತ್ರ ಹೊರಗಡೆ ಬಿಟ್ಬಿಟ್ರೆ ಅವನ ನಾನು ಏನೋ ಇಲ್ಲಿ ಕೋಪದಲ್ಲಿ ಇಲ್ಲಿ ಬಂದು ಮಗಳು ಹೋಗಿದ್ರೆ ಮಾತಾಡಲ್ಲ. ಇದು ನನ್ನ ತಾಯಿಯಿಂದ ಸತ್ಯ ಅಂತ ಹೇಳ್ತೀನಿ. ಆ ಊರಿನ 12 ಗಂಟೆ ರಾತ್ರಿಯಿಂದ ನಾವು ನಿಂತ್ಕೊಂಡ್ ಬಂದು ಪೂಣಿ ಮಾಡ್ತೀನಿಲ್ಲ. ಅವನ ಕೈಯಲ್ಲಿ ನಾನು ಸಾಯ್ಬೇಕಿಲ್ಲ, ನನ್ನ ಕೈಯಿಂದ ಅವ್ನು ಸಾಯ್ಬೇಕು, ಬಿಡೋನಲ್ಲ ನಾನು. ಪೊಲೀಸ್ ಡಿಪಾರ್ಟ್ಮೆಂಟ್ ಬಂಗಾರಪೇಟೆನಲ್ಲಿ ಇದು ಕರೆಕ್ಟಾಗಿ ಕೇರ್ ತಗೊಂಡಿಲ್ಲ. ಇದ್ದಿದ್ದೆ ನನ್ನ ಮಗಳು ಇವತ್ತು ನನ್ನ ಕೈ ಬಿಟ್ಟು ಹೋಗಿದ್ದಲ್ಲ ಡಿಪಾರ್ಟ್ಮೆಂಟ್ ನಲ್ಲಿ. ಹೇಳ್ಬೇಡಿದ್ರೆ ನನ್ನ ಮಗಳನ್ನ ಇವತ್ತು ಕೊಡ್ತಾರ? ಯಾರು ಬಂದು ಹೇಳ್ತಾರೆ ನನ್ನ ಮಗಳು ಬರ್ತಾರ ಸರ್ ಮನೆಗೆ? ಮತ್ತೆ 15 days 20 days ಆಗಿದೆ, ಕಂಪ್ಲೇಂಟ್ ಮಾಡಿ ಕೇಸ್ ಬುಕ್ ಆಗಿದೆ. ಅವ್ನು ಒಳಗಿಟ್ಟಿದ್ರೆ ಇವತ್ತು ಈಗ ಈ ಪರಿಸ್ಥಿತಿಗೆ ಬರ್ತಾ ಇದ್ದಾರೆ ನಮ್ಮ ಮಗಳ ಮೇಲೆ. ಏನಿಗೆ ಡಿಪಾರ್ಟ್ಮೆಂಟ್ ಸರ್ವಿಸ್ ಆಗಿದೆ, ಮಕ್ಕಳಾಗಿದೆ, ಮೊಮ್ಮಕ್ಕಳಾಗಿದೆ. ಅವ್ನು ನಾನ್ ಸಾಯ್ಬೇಕು, ಅವ್ನು ಹೊರಗಡೆ ಬಂದ್ಬಿಟ್ರೆ ಇಲ್ಲ ಅವ್ನು ಸಾಯ್ಬೇಕು, ಬಿಟ್ಕೊಡೋನಲ್ಲ ನಾನು. ಗೌರ್ಮೆಂಟ್ ಸರಿಯಾಗಿದೆ ಆಕ್ಸಿಡೆಂಟ್ ತಗೊಂಡಿಲ್ಲ ಅಂದ್ರೆ ಅವನು ಇಲ್ಲ ನಾನು ಸಾಯ್ಬೇಕು, ನಾನು ಬಿಡೋನಲ್ಲ. ನನ್ನ ಮಗಳನ್ನ ನಾನು ಸಾಕಿದ್ದೀನಿ, ನನ್ನ ಮಗಳೇ ಇವತ್ತಿಲ್ಲ ಅಂದ್ರೆ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ನನ್ನ ಮಗನ ಅವನು ಮಾತ್ರ ಹೊರಗಡೆ ಬಿಟ್ಬಿಟ್ರೆ ಅವನ ನಾನು ಏನೋ ಇಲ್ಲಿ ಕೋಪದಲ್ಲಿ ಇಲ್ಲಿ ಬಂದು ಮಗಳು ಹೋಗಿದ್ರೆ ಮಾತಾಡಲ್ಲ. ಇದು ನನ್ನ ತಾಯಿಯಿಂದ ಸತ್ಯ ಅಂತ ಹೇಳ್ತೀನಿ. ಆ ಊರಿನ 12 ಗಂಟೆ ರಾತ್ರಿಯಿಂದ ನಾವು ನಿಂತ್ಕೊಂಡ್ ಬಂದು ಪೂಣಿ ಮಾಡ್ತೀನಿಲ್ಲ. ಅವನ ಕೈಯಲ್ಲಿ ನಾನು ಸಾಯ್ಬೇಕಿಲ್ಲ, ನನ್ನ ಕೈಯಿಂದ ಅವ್ನು ಸಾಯ್ಬೇಕು, ಬಿಡೋನಲ್ಲ ನಾನು. ಪೊಲೀಸ್ ಡಿಪಾರ್ಟ್ಮೆಂಟ್ ಬಂಗಾರಪೇಟೆನಲ್ಲಿ ಇದು ಕರೆಕ್ಟಾಗಿ ಕೇರ್ ತಗೊಂಡಿಲ್ಲ. ಇದ್ದಿದ್ದೆ ನನ್ನ ಮಗಳು ಇವತ್ತು ನನ್ನ ಕೈ ಬಿಟ್ಟು ಹೋಗಿದ್ದಲ್ಲ ಡಿಪಾರ್ಟ್ಮೆಂಟ್ ನಲ್ಲಿ. ಹೇಳ್ಬೇಡಿದ್ರೆ ನನ್ನ ಮಗಳನ್ನ ಇವತ್ತು ಕೊಡ್ತಾರ? ಯಾರು ಬಂದು ಹೇಳ್ತಾರೆ ನನ್ನ ಮಗಳು ಬರ್ತಾರ ಸರ್ ಮನೆಗೆ? ಮತ್ತೆ 15 days 20 days ಆಗಿದೆ, ಕಂಪ್ಲೇಂಟ್ ಮಾಡಿ ಕೇಸ್ ಬುಕ್ ಆಗಿದೆ. ಅವ್ನು ಒಳಗಿಟ್ಟಿದ್ರೆ ಇವತ್ತು ಈಗ ಈ ಪರಿಸ್ಥಿತಿಗೆ ಬರ್ತಾ ಇದ್ದಾರೆ ನಮ್ಮ ಮಗಳ ಮೇಲೆ. ಏನಿಗೆ ಡಿಪಾರ್ಟ್ಮೆಂಟ್ ಸರ್ವಿಸ್ ಆಗಿದೆ, ಮಕ್ಕಳಾಗಿದೆ, ಮೊಮ್ಮಕ್ಕಳಾಗಿದೆ. ಅವ್ನು ನಾನ್ ಸಾಯ್ಬೇಕು, ಅವ್ನು ಹೊರಗಡೆ ಬಂದ್ಬಿಟ್ರೆ ಇಲ್ಲ ಅವ್ನು ಸಾಯ್ಬೇಕು, ಬಿಟ್ಕೊಡೋನಲ್ಲ ನಾನು. ಗೌರ್ಮೆಂಟ್ ಸರಿಯಾಗಿದೆ ಆಕ್ಸಿಡೆಂಟ್ ತಗೊಂಡಿಲ್ಲ ಅಂದ್ರೆ ಅವನು ಇಲ್ಲ ನಾನು ಸಾಯ್ಬೇಕು, ನಾನು ಬಿಡೋನಲ್ಲ. ನನ್ನ ಮಗಳನ್ನ ನಾನು ಸಾಕಿದ್ದೀನಿ, ನನ್ನ ಮಗಳೇ ಇವತ್ತಿಲ್ಲ ಅಂದ್ರೆ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ನನ್ನ ಮಗನ ಅವನು ಮಾತ್ರ ಹೊರಗಡೆ ಬಿಟ್ಬಿಟ್ರೆ ಅವನ ನಾನು ಏನೋ ಇಲ್ಲಿ ಕೋಪದಲ್ಲಿ ಇಲ್ಲಿ ಬಂದು ಮಗಳು ಹೋಗಿದ್ರೆ ಮಾತಾಡಲ್ಲ. ಇದು ನನ್ನ ತಾಯಿಯಿಂದ ಸತ್ಯ ಅಂತ ಹೇಳ್ತೀನಿ. ಆ ಊರಿನ 12 ಗಂಟೆ ರಾತ್ರಿಯಿಂದ ನಾವು ನಿಂತ್ಕೊಂಡ್ ಬಂದು ಪೂಣಿ ಮಾಡ್ತೀನಿಲ್ಲ. ಅವನ ಕೈಯಲ್ಲಿ ನಾನು ಸಾಯ್ಬೇಕಿಲ್ಲ, ನನ್ನ ಕೈಯಿಂದ ಅವ್ನು ಸಾಯ್ಬೇಕು, ಬಿಡೋನಲ್ಲ ನಾನು. ಪೊಲೀಸ್ ಡಿಪಾರ್ಟ್ಮೆಂಟ್ ಬಂಗಾರಪೇಟೆನಲ್ಲಿ ಇದು ಕರೆಕ್ಟಾಗಿ ಕೇರ್ ತಗೊಂಡಿಲ್ಲ. ಇದ್ದಿದ್ದೆ ನನ್ನ ಮಗಳು ಇವತ್ತು ನನ್ನ ಕೈ ಬಿಟ್ಟು ಹೋಗಿದ್ದಲ್ಲ